ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಚುನಾವಣೆಯ ಬಹಿರಂಗ ಪ್ರಚಾರವೇ ಒಂದು ಹಂತ. ಆದರೆ ಚುನಾವಣೆ ಹಿಂದಿನ ದಿನದ ಪ್ರಚಾರ ಮತ್ತಷ್ಟು ಕುತೂಹಲದ್ದು. ಅಕ್ರಮಗಳು ನಡೆಯೋದು ಕೂಡ ಹಿಂದಿನ ದಿನ ಹೆಚ್ಚು. ರಾಜ್ಯದ ಎಲ್ಲೆಲ್ಲಿ ಚುನಾವಣಾ ಅಕ್ರಮಗಳು ನಡೆದವು ನೋಡೋಣ ಬನ್ನಿ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಕ್ಷಣಗಣನೆ, ಮತದಾರರ ಓಲೈಕೆಗೆ ನಾನಾ ಕಸರತ್ತು, ಮಿಲಿ ಸಮರದಲ್ಲಿ ಅಕ್ರಮಗಳಂತೆ ಕಾರುಬಾರು. ವಿಧಾನಸಭಾ ಚುನಾವಣೆಗೆ ಸೆಮಿಫೈನಲ್ ಎಂದೇ ಪರಿಗಣಿಸಿರುವ ಲೋಕಲ್ ಎಲೆಕ್ಷನ್ ಗೆಲ್ಲಲು ಅಭ್ಯರ್ಥಿಗಳು ಹೆಣಗಾಟ ನಡೆಸಿದ್ದಾರೆ. ಗೆಲುವಿಗಾಗಿ ರಾಜಕೀಯ ಪಕ್ಷಗಳು ನಾನಾ ಕಸರತ್ತು ನಡೆಸಿವೆ. ಮತದಾರರ ಮನೆ ಗೆಲ್ಲಲು ವಾಮ ಮಾರ್ಗ ಹಿಡಿದಿವೆ. ಚುನಾವಣೆ ಹಿಂದಿನ ದಿನವಾದ ಇಂದು ಹಲವೆಡೆ ಚುನಾವಣಾ ಅಕ್ರಮ ಬಯಲಾಯಿತು. ದಾವಣಗೆರೆಯಲ್ಲಿ ದುಡ್ಡು, ಹೆಂಡ, ಮದ್ಯ ಹಂಚಿದ್ದಾಯ್ತು. ಈಗ ಮತದಾರರನ್ನ ಸೆಳೆಯಲು ಟಿವಿಗಳನ್ನ ಹಂಚಿದ್ರು. 17ನೇ ವಾರ್ಡ್ನಲ್ಲಿ 26 ಟಿವಿಗಳನ್ನ ಬಸವನಗರ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸಿಪಿಐ ರೇವಣ್ಣ ನೇತೃತ್ವದ ತಂಡ ನಡೆಸಿದ ದಾಳಿಯಲ್ಲಿ 1.50 ಲಕ್ಷ ರೂಪಾಯಿ ಮೌಲ್ಯದ ಟಿವಿಗಳು ಸಿಕ್ಕಿವೆ. ಇಂಥ ಅನೇಕ ಇನ್ನೂ ಗಾಡಿಗಳು ಹೋಗಿದಾವು, ಎಲ್ಲ ವಾರ್ಡಿಗೂ ಹೋಗಿದಾವೆ ಅಂತ ಹೇಳ್ತಿದ್ದಾರೆ. ಈ ರೀತಿ ಆಗೋದ್ರಿಂದ ನಾವು ಕಾಂಗ್ರೆಸ್ನವರಾಗಲಿ ಬೇರೆ ಪಕ್ಷದವರಾಗಲಿ ಎಲೆಕ್ಷನ್ನಿಗೆ ನಿಂತ್ಕೊಳ್ಳೋದಕ್ಕಿಂತ ಸುಮ್ಮನೆ BJPಯವರಿಗೆ ವಾಲಂಟಿಯರಾಗಿ ಅವ್ರಿಗೆ ಇದನ್ನು ಮಾಡೋದು ಸೂಕ್ತ ಅಂತ ನನಗನ್ನಿಸ್ತಾ ಇತ್ತು. ಇನ್ನು ಬಳ್ಳಾರಿಯಲ್ಲಿ ಮತದಾರರಿಗೆ ಹಂಚುತ್ತಿದ್ದ 1.90 ಲಕ್ಷ ನಗದು ಜಪ್ತಿಯಾಗಿದೆ. ಜಿಲ್ಲಾಧಿಕಾರಿ ನೇತೃತ್ವದ ತಂಡ ನಗದು ವಶಪಡಿಸಿಕೊಂಡು ಓರ್ವನನ್ನ ಬಂಧಿಸಿದೆ. BSR ಕಾಂಗ್ರೆಸ್ಗೆ ಸೇರಿದ 8,000ಕ್ಕೂ ಹೆಚ್ಚು ನಗದು ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ. ಈ ಬಗ್ಗೆ ಬ್ರೂಸ್ಪೇಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರಾಯಚೂರಿನಲ್ಲೂ ಪೊಲೀಸರು ಮಿಂಚಿನ ದಾಳಿ ನಡೆಸಿ ಅಕ್ರಮಗಳನ್ನ ಬಯಲು ಮಾಡಿದ್ದಾರೆ. ನಗರದ 1ನೇ ವಾರ್ಡ್ನ ಪಕ್ಷೇತರ ಅಭ್ಯರ್ಥಿ ಬಚ್ಚಿಟ್ಟಿದ್ದ ಮದ್ಯದ ಬಾಕ್ಸ್ಗಳನ್ನ ಪತ್ತೆ ಮಾಡಲಾಗಿದೆ. 24ನೇ ವಾರ್ಡ್ನ ಬಿಜೆಪಿ ಅಭ್ಯರ್ಥಿ ದೊಡ್ಡ ಮಲ್ಲೇಶ ಎಂಬವರಿಗೆ ಸೇರಿದ 10 ಬಾಕ್ಸ್ ಮದ್ಯ ವಶಪಡಿಸಿಕೊಳ್ಳಲಾಗಿದೆ. ಅಲ್ಲದೆ 23 ಹಾಗೂ 24ನೇ ವಾರ್ಡ್ಗಳಲ್ಲಿ ಸೀರೆ ಮತ್ತು ಮದ್ಯ ಪತ್ತೆಯಾಗಿದೆ. ಇತ್ತ ಕೋಲಾರದಲ್ಲೂ ಚುನಾವಣೆ ಕಣ ಕಾವೇರಿದೆ. ಅಭ್ಯರ್ಥಿಗಳ ಫ್ಲೆಕ್ಸ್ ವಿಚಾರದಲ್ಲಿ ಕೆಜೆಪಿ ಹಾಗೂ ಚೌಡೇಶ್ವರಿ ಪ್ರಿಂಟರ್ಸ್ ಮಧ್ಯೆ ವಾಗ್ವಾದ ನಡೆದಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಮೈಸೂರಿನ ಮತದಾರರ ಪಟ್ಟಿಯಲ್ಲಿ ಮಾತ್ರ ಬರೀ ಗೊಂದಲ. 16ನೇ ವಯಸ್ಸಿಗೆ ಮತದಾನದ ಹಕ್ಕು, ಮನೆ ನಂಬರ್ 00, ಮಹಿಳೆ ಫೋಟೋಗೆ ಪುರುಷನ ಹೆಸರು, ಖಾಲಿ ನಿವೇಶನಕ್ಕೆ ಮನೆ ನಂಬರ್, ಬೋಗಸ್ ಮನೆ ನಂಬರ್ನಲ್ಲಿ 40ಕ್ಕೂ ಹೆಚ್ಚು ಮತದಾರರ ನೋಂದಣಿ, ಸತ್ತವರ ಹೆಸರು ಪತ್ತೆ, ಬದುಕಿರುವವರ ಹೆಸರು ನಾಪತ್ತೆ. ಹೀಗೆ ಮತದಾರರ ಪಟ್ಟಿಯಲ್ಲಿ ಬರೀ ಅವ್ಯವಸ್ಥೆ. ಒಂದೊಂದು ವಾರ್ಡ್ನಲ್ಲಿ ಕನಿಷ್ಠ 1000ಕ್ಕೂ ಹೆಚ್ಚು ಮಂದಿ ಮತದಾನದ ಹಕ್ಕಿನಿಂದ ವಂಚಿತರಾಗ್ತಿದ್ದಾರೆ. ಇನ್ನು ಒಂದೇ ವೋಟರ್ ಲಿಸ್ಟ್ನಲ್ಲಿ ಒಬ್ಬೊಬ್ಬರ ಹೆಸರು 4-5 ಕಡೆ ರಿಪೀಟ್ ಆಗಿದೆ. ಕಾವೇರಿ ಬಡಾವಣೆಯ ಖಾಲಿ ನಿವೇಶನಕ್ಕೆ 10/1 ಎಂಬ ಮನೆ ನಂಬರ್ ನೀಡಿ ಮನೆ ಇಲ್ಲದ ನಂಬರ್ನಲ್ಲಿ 40ಕ್ಕೂ ಹೆಚ್ಚು ಮಂದಿ ನಕಲಿ ಮತದಾರರನ್ನ ನೋಂದಾಯಿಸಲಾಗಿದೆ. ಇದೆಲ್ಲದರಿಂದ ಆಕ್ರೋಶಗೊಂಡ ಸ್ಥಳೀಯರು ಚುನಾವಣಾ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಯಾರ್ದು ಬಂದಿಲ್ಲ, ವೋಟರ್ ಲಿಸ್ಟ್ ಬಂದಿಲ್ಲ, ಐಡೆಂಟಿ ಕಾರ್ಡ್ ಎಲ್ಲರೂ ಹತ್ಕೊಂಡಿದೆ. ಆಧಾರ್ ಕಾರ್ಡ್ ಇದೆ, ಐಡೆಂಟಿ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ವೋಟರ್ ಲಿಸ್ಟಲ್ಲಿ ಇಲ್ಲ. 7 ಜನ ಇಲ್ಲ. ಅಭ್ಯರ್ಥಿಯ ಭಾವಚಿತ್ರವಿರುವ ಫ್ಲೆಕ್ಸ್ ತೆಗೆಯುವಲ್ಲಿ ವಿಫಲರಾದ ನಗರಸಭೆ ಅಧಿಕಾರಿಗಳ ವರ್ತನೆ ಖಂಡಿಸಿ ಸಾರ್ವಜನಿಕರೇ ತೆರವುಗೊಳಿಸಿದ ಘಟನೆ ತುಮಕೂರಿನಲ್ಲಿ ನಡೆದಿದೆ. ನಗರಸಭೆಯ 3ನೇ ವಾರ್ಡ್ನ ಬಿಜೆಪಿ ಅಭ್ಯರ್ಥಿ ಲಕ್ಷ್ಮೀ ನರಸಿಂಹರಾಜು ಮತದಾನದ ದಿನ ಬಂದರೂ ವಿವಿಧ ಬಡಾವಣೆಗಳಲ್ಲಿ ಹಾಕಲಾಗಿದ್ದ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಿರಲಿಲ್ಲ. ಈ ಬಗ್ಗೆ ನಗರಸಭೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಅದನ್ನು ಸ್ಥಳೀಯರೇ ತೆರವುಗೊಳಿಸಿ ಅಧಿಕಾರಿಗಳ ವರ್ತನೆ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ನಗರಸಭಾ ಚುನಾವಣೆ ದಿನಾಂಕ 24ರಿಂದ ಅನ್ವಯವಾಗಿದ್ದು, ಇದುವರೆಗೂ ಸಹ ಲಕ್ಷ್ಮೀ ನರಸಿಂಹರಾಜು 3ನೇ ವಾರ್ಡಿನ ಬಿಜೆಪಿ ಅಭ್ಯರ್ಥಿಯರವರು ಇದುವರೆಗೂ ಸಹ ತಮ್ಮ ಫ್ಲೆಕ್ಸ್ ಅನ್ನು ತೆಗೆಸಿರೋದಿಲ್ಲ. ಹಾಗೂ ಕಟ್ಟಿ ನಮ್ಮದೇ ಸರ್ಕಾರ ಇದೆ, ನಮ್ಮದೇ ನಡೆಯುತ್ತೆ, ನಿಮ್ದು ಯಾರ್ದು ನಡೆಯೋದಿಲ್ಲ ಅಂತೇಳಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದರ ಕುರಿತು ನಾವು ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟರೂ ಸಹ ಶಿವಮೊಗ್ಗ ಲೋಕಲ್ ಎಲೆಕ್ಷನ್ ಟೆನ್ಷನ್ ಜೋರಾಗಿದೆ. ಈಶ್ವರಪ್ಪ ಹಾಗೂ ಯಡಿಯೂರಪ್ಪ ಪ್ರತಿಷ್ಠೆಯ ಕಣವಾಗಿರೋ ಇಲ್ಲಿ ಚುನಾವಣಾ ಅಕ್ರಮಗಳು ಜೋರಾಗಿ ನಡೀತಾ ಇವೆ. ಆದರೆ ಇದಕ್ಕೆ ಕಡಿವಾಣ ಹಾಕೋಕೆ ಪೊಲೀಸರು ವಿಶಿಷ್ಟ ಹಾದಿಯನ್ನೇ ಹಿಡಿಯಬೇಕಾಯಿತು. ಏನದು ಬನ್ನಿ ನೋಡೋಣ.
ಸ್ಥಳೀಯ ಸಂಸ್ಥೆ ಚುನಾವಣೆ ಹತ್ತಿರವಾಗಿಬಿಟ್ಟಿದೆ. ಗುರುವಾರವೇ ಮತದಾನ. ಹೀಗಾಗಿ ಮತದಾರರನ್ನು ಒಲಿಸಿಕೊಳ್ಳಲು ನಾನಾ ಕಸರತ್ತು ನಡೆಯುತ್ತಿದೆ. ಅದರಲ್ಲೂ ಪ್ರತಿಷ್ಠೆಯ ಕಣವಾಗಿರೋ ಶಿವಮೊಗ್ಗದಲ್ಲಿ ಚುನಾವಣಾ ಅಕ್ರಮಗಳು ಜೋರಾಗ್ತಿವೆ. ಹೀಗಾಗಿ ಪೊಲೀಸ್ ಇಲಾಖೆ ಅಕ್ರಮಗಳನ್ನು ಪತ್ತೆ ಹಚ್ಚಲು ಹದ್ದಿನ ಕಣ್ಣಿಟ್ಟಿವೆ. ಇದಕ್ಕಾಗಿ ದಿವ್ಯದೃಷ್ಟಿ ಎಂಬ ಮೊಬೈಲ್ ವಾಹನ ಶಿವಮೊಗ್ಗದಾದ್ಯಂತ ಓಡಾಡುತ್ತಿದೆ. ಈ ಸಂಚಾರಿ ವಾಹನದಲ್ಲಿ ಕ್ಯಾಮೆರಾಗಳನ್ನು ಅಳವಡಿಸಿ ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳ ಮೇಲೆ ನಿಗಾ ಇಡಲಾಗಿದೆ. ಈ ಚುನಾವಣಾ ಸಂಬಂಧಿತವಾಗಿ ಕ್ಯಾಮ್ರಾಗಳನ್ನು ಅಲ್ಲಲ್ಲಿ ಅಳವಡಿಸಿರೋದು ಮತ್ತು ಈ ದಿವ್ಯದೃಷ್ಟಿ ವಾಹನವನ್ನು ಬಿಟ್ಟಿರೋದು ಇದೆಲ್ಲದೂ ಸಾರ್ವಜನಿಕರಿಗೆ ಒಂಥರ ಅನುಕೂಲವಾಗಿದೆ. ಅಲ್ಲಲ್ಲಿ ನಡೆಯುವಂಥ ದುಡ್ಡು ಹಂಚೋದು, ಸೀರೆ ಹಂಚೋದು ಇದರ ಕಾರ್ಯ ಇದು ನಿಂತಿದೆ. ಸಾಕಷ್ಟು ಕಂಟ್ರೋಲಿಂಗಲ್ಲಿದೆ. ಆದರೂ ಕೂಡ ಕೆಲವೊಂದು ಕಡೆ ನಡೀತಾ ಇದೆ. ಇದನ್ನು ಆದಷ್ಟು ನೋಡಿಬಿಟ್ಟು ಇನ್ನೂ ಸ್ವಲ್ಪ ಕಮ್ಮಿ ಮಾಡೋದು ಉತ್ತಮ. ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೌಶಲೇಂದ್ರ ಕುಮಾರ್ ನೇತೃತ್ವದ ಪೊಲೀಸ್ ತಂಡ ದಿವ್ಯದೃಷ್ಟಿಯ ಮೂಲಕ ಚುನಾವಣಾ ಅಕ್ರಮ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. 3 ಸ್ಟಿಲ್ ಕ್ಯಾಮೆರಾ ಮತ್ತು 1 ಸರ್ವಿಲಿಯನ್ಸ್ ಕ್ಯಾಮೆರಾ ಹೊಂದಿರುವ ದಿವ್ಯದೃಷ್ಟಿ ಹೆಸರಿನ ಸಂಚಾರಿ ವಾಹನ ಸೀರೆ, ಹಣ, ಹೆಂಡ ಹಂಚುವವರನ್ನು ಗುರುತಿಸಲಿದೆ. 300 ರಿಂದ 400 ಮೀಟರ್ ದೂರವರೆಗಿನ ದೃಶ್ಯಗಳನ್ನು ಈ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಬಹುದಾಗಿದೆ. ಮೊಬೈಲ್ ಪೆಟ್ರೋಲಿಂಗ್ ಪಾರ್ಟಿ ಕೂಡ ಇರ್ತದೆ. ಎಲ್ಲ ಕಡೆ ನಾವು 50 ಕಡೆಗಿಂತ ಜಾಸ್ತಿ ನಾವು ಚೆಕ್ ಪೋಸ್ಟ್ ಹಾಕಿದ್ದೀವಿ. ಮತ್ತು 4 SRP ಪ್ಲಾಟೂನ್ ಕೂಡ ನಾವು ಬಂದೋಬಸ್ತ್ಗೆ ಹಾಕ್ತಾ ಇದ್ದೀವಿ. ಇದರ ಜೊತೆಗೆ ಈಗ ನಮ್ಮ ಜಿಲ್ಲೆಯಲ್ಲಿ ಒಂದು ದಿವ್ಯದೃಷ್ಟಿ ಅಂತ ವೆಹಿಕಲ್ ಇದೆ. ಆ ವೆಹಿಕಲ್ದಲ್ಲಿ ಇದು ಎಲ್ಲ ಕ್ಯಾಮ್ರಾ ಫಿಕ್ಸ್ 4 ಕ್ಯಾಮ್ರಾ ನಾವು ಫಿಕ್ಸ್ ಮಾಡಿ ಇಟ್ಟಿದ್ದೀವಿ. ಸ್ಥಳೀಯ ಸಂಸ್ಥೆ ಚುನಾವಣೆ ಸಂಬಂಧ ಜಿಲ್ಲೆಯ ಆಯಾಕಟ್ಟಿನ ಜಾಗಗಳಲ್ಲಿ ಪೊಲೀಸ್ ತುಕಡಿಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮೀಸಲು ಪಡೆಯ ಪೊಲೀಸರನ್ನು ಬಂದೋಬಸ್ತಿಗೆ ನಿಯೋಜಿಸಲಾಗಿದೆ. ಶಿವಮೊಗ್ಗದಿಂದ ಕ್ಯಾಮ್ರಾಮನ್ ನವೀನ್ ಹಾವೇರಿ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಮತದಾರರನ್ನ ಒಲಿಸ್ಕೊಳ್ಳುವುದಕ್ಕೆ ಏನೇನೆಲ್ಲ ಕಸರತ್ತು ನಡೆಯುತ್ತಲ್ವಾ, ಅದರಲ್ಲೂ ಹುಬ್ಬಳ್ಳಿಯಲ್ಲಿ ಬಾಡೂಟಗಳ ಮೂಲಕ ಜನರನ್ನ ಒಲಿಸಿಕೊಳ್ಳುವ ಯತ್ನ ನಡೆದಿದೆ. ಹೀಗಾಗಿ ಅವಳಿ ನಗರದಲ್ಲಿ ಕೊಳ್ಳೋಕೆ ಕೋಳಿಯೇ ಸಿಗ್ತಾ ಇಲ್ಲ. ಕೋಳಿ ಮಾಂಸದ ರೇಟು ದುಪ್ಪಟ್ಟಾಗ್ಬಿಟ್ಟಿದೆ. ಹುಬ್ಬಳ್ಳಿಯಲ್ಲಿ ಚುನಾವಣಾ ಜ್ವರ, ಮಾರುಕಟ್ಟೆಯಲ್ಲಿ ಕೋಳಿಗಳಿಗೆ ಬರ, ದುಪ್ಪಟ್ಟಾಗಿದೆ ಮಾಂಸದ ದರ. ಚುನಾವಣೆಗೂ ಮಾಂಸಕ್ಕೂ ಏನು ಸಂಬಂಧ ಅಂತ ನೀವು ಕೇಳಬಹುದು. ಆದರೆ ಲೋಕಲ್ ಎಲೆಕ್ಷನ್ ಅಲ್ಲಿ ಮತದಾರರನ್ನ ಓಲೈಸಿಕೊಳ್ಳಲು ಹೆಚ್ಚಾಗಿ ಬಳಕೆಯಾಗ್ತಿರೋದೇ ಮಾಂಸ. ಹೌದು, ಹುಬ್ಬಳ್ಳಿಯಲ್ಲಿ ಅಭ್ಯರ್ಥಿಗಳು ಮತದಾರರಿಗೆ ಬಾಡೂಟ ಪಾರ್ಟಿಗಳು ಹೆಚ್ಚಾಗಿ ಏರ್ಪಡಿಸಿದ್ದಾರೆ. ಇದರಿಂದಾಗಿ ಕೋಳಿಗಳಿಗೆ ಎಲ್ಲಿಲ್ಲದ ಬೇಡಿಕೆ. ಅದಕ್ಕಾಗಿ ಕೋಳಿ ಮಾಂಸದ ರೇಟು ಕೆಜಿಗೆ 200 ರೂಪಾಯಿಂದ 300 ರೂಪಾಯಿವರೆಗೆ ಏರಿದೆ. ಈಗಾಗಲೇ ಸಾಕಷ್ಟು ರಾಜಕೀಯ ಪಕ್ಷದವರು ಈ ಗುಂಡಿನ ಪಾರ್ಟಿಯಲ್ಲಿ ಈ ಮಾಂಸದ ಪಾರ್ಟಿಯಲ್ಲಿ ಕೊಡೋದ್ರಿಂದ ಸುಮಾರು ಇವಾಗ ಈಗೇನು ದಿನನಿತ್ಯ ಯಾವುದೇ ಚುನಾವಣೆಗೆ ಯಾವುದೇ ಸಂಬಂಧ ಇಲ್ಲದೆ ಇರೋ ಮಾಂಸ ಪ್ರಿಯರಿಗೆ ತುಂಬ ಅದು ವ್ಯತ್ಯಯ ಆಗಿದೆ. ಇದರಿಂದ ದಿನನಿತ್ಯ ಏನು ಈ ಚುನಾವಣೆಗೆ ಸಂಬಂಧ ಇಲ್ಲದೆ ಇರೋರು ಕೂಡ ಇವತ್ತು ಅವರು ಹೆಚ್ಚಿನ ಬೆಲೆ ಕಟ್ಟಿ ಅದನ್ನು ಕೊಂಡ್ಕೊಂಡು ತಿನ್ನುವ ಥರ ಆಗಿದೆ. ಕೋಳಿ ಫಾರಂಗಳೆಲ್ಲ ಖಾಲಿ ಆಗ್ಬಿಟ್ಟಿವೆ. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಕೋಳಿಗಳೇ ಸಿಗದಿರುವುದರಿಂದ ಮಾಂಸಪ್ರಿಯರಿಗೆ ಬೇಸರ ತರಿಸಿದೆ. ಬಿಡ್ನವ್ರು ಎಲ್ಲದಕ್ಕೂ ನೀವು ಇಷ್ಟೇ ಬ್ಯಾನರ್ ಹಾಕಬೇಕು, ಇಷ್ಟೇ ಪಾಂಪ್ಲೆಟ್ ಹಚ್ಚಬೇಕು, ಆಟೋಕ್ಕೆ ಏನಾದರೂ ಪರ್ಮಿಷನ್ ತೊಗೊಂಡ್ರೆ ಅದಕ್ಕೆಲ್ಲ ನೀವು ಸೀಲಿಗಿಲ್ ತೊಗೋಬೇಕು, ಅದಕ್ಕೆಲ್ಲ ಏನೋ ರೂಲ್ಸ್ ಮಾಡಿದ್ದಾರೆ. ಅದಕ್ಕೆ ಇವ್ರು ಎಲ್ಲಿ ಬೇಕಲ್ಲಿ ಅವ್ರಿಗೆ ಪಾರ್ಟಿ ಮಾಡಿಸ್ತಾರೆ, ಅವ್ರಿಗೆ ಊಟ ಹಾಕಿಸ್ತಾರೆ. ಅದೆಲ್ಲ ಮಾಡಿದ್ರೆ ಅದಕ್ಕೂ ಅದು ಸ್ವಲ್ಪ ಅವರು ಗೌರ್ಮೆಂಟ್ನವ್ರು ಏನಾದ್ರು ಕಡವಾಣ ಹಾಕಿದರೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಒಟ್ಟಾರೆ ಚುನಾವಣಾ ಬಿಸಿ ವ್ಯಾಪಾರಸ್ಥರಿಗೆ ಸಂತಸ ತಂದರೆ ಕೋಳಿ ಮಾಂಸ ಪ್ರಿಯರಿಗೆ ತೀವ್ರ ಬೇಸರ ಉಂಟು ಮಾಡಿದೆ. ಜನ ಯಾವಾಗ ಚುನಾವಣೆ ಮುಗಿಯುತ್ತೋ ಅಂತ ಕಾದು ನೋಡ್ತಿದ್ದಾರೆ. ಹುಬ್ಬಳ್ಳಿಯಿಂದ ಕ್ಯಾಮ್ರಾ ಪರ್ಸನ್ ಆನಂದ್ ಪತ್ತಾರ್ ಜೊತೆ ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.